ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಈ ವಿಡಿಯೋನಲ್ಲಿ ಅಕ್ಷಯ ತೃತೀಯದ ಪ್ರಯುಕ್ತ ಅಕ್ಷಯ ಪಾತ್ರೆನ ಮನೆಯಲ್ಲಿ ಇಟ್ಟು ಸರಳವಾಗಿ ಯಾವ ರೀತಿ ಪೂಜೆನ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. 2025 ಏಪ್ರಿಲ್ ತಿಂಗಳ 30ನೇ ತಾರೀಕು ಬುಧವಾರ ಅಕ್ಷಯ ತೃತೀಯ ದಿನವಾಗಿದೆ. ಸೊ ಬನ್ನಿ, ಹಾಗಿದ್ರೆ ಇನ್ನೇನು ತಡ ಮಾಡೋದು ಬೇಡ, ಯಾವ ರೀತಿ ಮಾಡೋದು ಪೂಜೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು ಚಿಕ್ಕ ಪ್ಲೇಟ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಅರಿಶಿಣದ ಪುಡಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ಗಂಧದ ಪೌಡರ್ನ ಹಾಕೋಬೇಕು. ಶ್ರೀಗಂಧದ ಪುಡಿ ಪ್ಯೂರಾಗಿ ಸಿಕ್ತು ಅಂತಂದರೆ ಅದನ್ನು ಸಹ ಹಾಕೊಳ್ಳಿ. ಸೊ ಇವಾಗ ಗಂಧದ ಪುಡಿ ಹಾಕೊಂಡ್ಮೇಲೆ ನಾನು ಇಲ್ಲಿ ಜವಾದು ಪೌಡರ್ ಅಂತ ನಮಗೆ ಗ್ರಂಥಿಕೆ ಅಂಗಡಿನಲ್ಲಿ ಸಿಗುತ್ತೆ. ಸೊ ಅದನ್ನು ತೊಗೊಂಬಂದಿದ್ದೀನಿ. ಅದನ್ನು ಅಷ್ಟೇ ಒಂದು 1/4 ಸ್ಪೂನಷ್ಟು ಹಾಕೊತಾ ಇದ್ದೀನಿ. ಇದು ತುಂಬಾ ಸುಗಂಧ ಭರಿತವಾದಂತಹ ಒಂದು ಒಳ್ಳೆ ಪರಿಮಳ ಉಳ್ಳಂತಹ ಒಂದು ವಸ್ತುವಾಗಿದೆ. ಸೊ ಈ ಒಂದು ಪೌಡರ್ನ ಹಾಕೋದ್ರಿಂದ ಮಹಾಲಕ್ಷ್ಮಿಯ ಆಕರ್ಷಣೆ ಆದಷ್ಟು ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು. ಗಂಗಾಜಲ ಅಥವಾ ನೀರನ್ನು ಹಾಕ್ಕೊಂಡು ಈ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಇದನ್ನು ಯಾಕೆ ಪೇಸ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದಾದರೆ, ನಾವು ಮಣ್ಣಿನ ಮಡಿಕೆ ತೊಗೊಂಬಂದಿರ್ತೀವಿ ಅಕ್ಷಯ ಪಾತ್ರೆ ಅಂತ ಇಟ್ಟು ನಾವು ಪೂಜೆ ಮಾಡೋದಕ್ಕೆ. ಸೊ ಆ ಒಂದು ಮಣ್ಣಿನ ಮಡಿಕೆ ಮೇಲೆ ಲೇಪನ ಮಾಡೋದಕ್ಕೆ ಈ ರೀತಿಯಾಗಿ ನಾವು ಪೇಸ್ಟನ್ನು ಸಿದ್ಧತೆ ಮಾಡ್ಕೊಳ್ತಾ ಇರುವಂಥದ್ದು. ಈ ರೀತಿ ಅಕ್ಷಯ ಪಾತ್ರೆನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಸಲ್ಲಿಸೋದ್ರಿಂದ ಯಾವತ್ತೂ ಸಹ ಮನೆಯಲ್ಲಿ ಧನಧಾನ್ಯದ ಕೊರತೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆದಷ್ಟು ಬೇಗನೆ ಮಹಾಲಕ್ಷ್ಮಿಯ ಆಕರ್ಷಣೆಗೆ ಒಳಗಾಗಬಹುದು ಅಂತ ಕೂಡ ಹೇಳ್ತಾರೆ. ತುಂಬಾ ಒಳ್ಳೆಯದು ಈ ರೀತಿ ಮಾಡೋದ್ರಿಂದ. ಸೊ ಇವಾಗ ನೋಡಿ, ನಾನು ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದಾಯಿತು. ನಾನು ತೊಗೊಂಬಂದಿರುವಂತಹ ಮಣ್ಣಿನ ಮಡಿಕೆ ಹೊಸದನ್ನೇ ತೊಗೊಂಬರ್ಬೇಕು. ಹಳೇದು ಮನೆಯಲ್ಲಿದೆ ಅದಕ್ಕೆ ಬೆಳೆದ್ಬಿಟ್ಟು ಮಾಡ್ಕೊಂಬಿಡೋಣ ಅಂತ ಎಲ್ಲ ಅಂದ್ಕೋಬೇಡಿ. ಆವತ್ತಿನ ದಿನ ನೀವು ಏನು ಅಕ್ಷಯ ತೃತೀಯ ದಿನ ಅಕ್ಷಯ ಪಾತ್ರೆನ ಇಟ್ಟು ಪೂಜೆ ಮಾಡ್ತಾ ಇದ್ದೀರಾ ನೋಡಿ, ಅದಕ್ಕೆ ಹೊಸ ಮಡಿಕೆನೇ ಆಗಿರಬೇಕು. ಹಾಗೆಯೇ ಈ ವರ್ಷ ನಾವು ಯೂಸ್ ಮಾಡಿರುವಂತಹ ಮಡಿಕೆನ ನೆಕ್ಸ್ಟ್ ಇಯರು ಯೂಸ್ ಮಾಡೋ ಹಾಗಿಲ್ಲ. ಆವಾಗ ನೆಕ್ಸ್ಟ್ ಇಯರ್ಗೆ ನಾವು ಹೊಸದನ್ನೇ ತೊಗೊಬಂದು ಯೂಸ್ ಮಾಡಬೇಕಾಗುತ್ತೆ. ಸೊ ಇವಾಗ ನೋಡಿ, ಈ ರೀತಿಯಾಗಿ ನಾನು ಚೆನ್ನಾಗಿ ಮಡಿಕೆ ಮೇಲೆ ಅಪ್ಲೈನ ಮಾಡ್ಕೊತಾ ಇದ್ದೀನಿ ಗಂಧದ ಪೇಸ್ಟನ್ನು. ನೀವು ಬೇಕಿದ್ರೆ ನಿಮಗೆ ಯಾವ ಥರ ಮಡಿಕೆಗಳು ಇಷ್ಟ ಆಗುತ್ತೆ, ದೊಡ್ಡ ಸೈಜ್ ಇರ್ಬೋದು. ಇವಾಗೆಲ್ಲ ಡಿಫ್ರೆಂಟ್ ಡಿಸೈನಲ್ಲೆಲ್ಲ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ, ಗ್ರಂಥಿಕೆ ಅಂಗಡಿನಲ್ಲಿ ಸಿಗುತ್ತೆ ಅಲ್ವಾ. ಸೊ ನೋಡಿಕೊಂಡು ನಿಮ್ಮ ಇಷ್ಟದ ಪ್ರಕಾರ ಮಡಿಕೆನ ತೊಗೊಂಬರ್ಬೋದು. ಸೊ ಈಗ ನೋಡಿ, ಅಪ್ಲೈ ಮಾಡಿದ್ದಾಯಿತು ಗಂಧದ ಪೇಸ್ಟನ್ನ. ಇವಾಗ ನಾನು ಸ್ವಲ್ಪ ಕುಂಕುಮನ ತೊಗೊಂಡು ಅದಕ್ಕೆ ಗಂಗಾ ಜಲನ ಹಾಕೋಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರುವಂಥದ್ದು. ಈ ಕುಂಕುಮದ ಪೇಸ್ಟಿಂದ ನಾನು ಏನು ಬರ್ಕೊಳ್ತೀನಿ ಅಂತಂದರೆ, ಶ್ರೀ ಅನ್ನುವಂತಹ ಬೀಜಾಕ್ಷರಿ ಮಂತ್ರನ ಬರ್ಕೊಳ್ತೀನಿ. ಶ್ರೀ ಅನ್ನುವಂತಹ ಬೀಜಾಕ್ಷರಿ ಮಂತ್ರವು ಲಕ್ಷ್ಮೀ ದೇವಿಯ ಮಂತ್ರವಾಗಿದೆ. ಹಾಗಾಗಿ ಈ ರೀತಿ ಅಕ್ಷಯ ಪಾತ್ರೆಗೆ ಶ್ರೀ ಅನ್ನುವಂತಹ ಬೀಜಾಕ್ಷರಿ ಮಂತ್ರನ ಬರ್ಕೊಳ್ಳೇಬೇಕಾಗುತ್ತೆ. ನಾವೀಗ ಆಲ್ರೆಡಿ ಅರಿಶಿನ ಮತ್ತು ಗಂಧದ ಲೇಪನ ಮಡಿಕೆಗೆ ಮಾಡ್ಕೊಂಡಿದ್ವಿ ಅಲ್ವಾ, ಅದು ಸ್ವಲ್ಪ ಡ್ರೈ ಆದಮೇಲೆ ಈ ಶ್ರೀ ಅನ್ನುವಂತಹ ಬೀಜಾಕ್ಷರಿ ಮಂತ್ರನ ಬರ್ಕೊಳ್ಳಿ. ಇಲ್ಲ ಅಂತಂದರೆ ಅದು ಸ್ವಲ್ಪ ಹಸಿ ಇದ್ದಾಗೇ ಇದನ್ನು ಬರ್ಕೊಂಡ್ರೆ ಸ್ವಲ್ಪ ಸ್ಮಡ್ಜಸ್ ಥರ ಆಗೋ ರೀತಿ ಆಗಿಬಿಡುತ್ತೆ. ಕೈನಲ್ಲೂ ಸಹ ಬರ್ಕೊಬೋದು. ನೀಟಾಗಿ ಬರಲ್ಲ ಅನ್ನೋ ಕಾರಣಕ್ಕೆ ನಾನು ಈ ರೀತಿಯಾಗಿ ಕ್ಲೀನಾಗಿ ಕಾಣಲಿ ಅಂತ ಅಂದ್ಬಿಟ್ಟು ಈ ರೀತಿ ಒಂದು ಇಯರ್ ಬಡ್ಡಿಂದ ಬರ್ಕೊಳ್ತಾ ಇರುವಂಥದ್ದು. ಈ ಒಂದು ಇಯರ್ ಬಡ್ ನಾನು ಈ ರೀತಿ ಪೂಜೆಗೆ ಅಂತಲೇ ಸಪ್ರೇಟಾಗಿ ಇಟ್ಕೊಂಡಿರುವಂಥದ್ದು. ಹಾಗಾಗಿ ಈ ಥರ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ನೋಡಿ, ಆದಷ್ಟು ಬೇಗನೆ ಡ್ರೈ ಆಗಿಬಿಡುತ್ತೆ. ಇದು ಮಣ್ಣಿನ ಮಡಿಕೆ ಆಗಿರೋದ್ರಿಂದ ನೀರನ್ನು ಜಾಸ್ತಿ ಬೇಗನೆ ಅಬ್ಸರ್ವ್ ಮಾಡುತ್ತೆ. ಸೊ ಜಾಸ್ತಿ ಟೈಮ್ ಏನು ತೊಗೊಳ್ಳೋದಿಲ್ಲ ಇದೆಲ್ಲ ಡ್ರೈ ಆಗೋದಕ್ಕೆ. ಈಗ ಶ್ರೀ ಅನ್ನುವಂತಹ ಬೀಜಾಕ್ಷರಿ ಮಂತ್ರ ಬರ್ಕೊಂಡು ಆಯ್ತಲ್ವ. ನೆಕ್ಸ್ಟ್ ನಾನು ಅದೇ ಒಂದು ಕುಂಕುಮದಿಂದನೇ ಒಂದು 5 ಸೈಡು ಈ ರೀತಿಯಾಗಿ ಬೊಟ್ಟುಗಳನ್ನ ಇಟ್ಕೊತಾ ಇರುವಂಥದ್ದು. ನೀವು ಮಡಿಕೆಗೆ ನಿಮ್ಮ ಇಚ್ಛೆಗೆ ಅನುಗುಣವಾಗಿ ನೀವು ಒಂದು ಡೆಕೋರೇಷನ್ನ ಮಾಡ್ಕೋಬಹುದು. ಆದರೆ ಈ ರೀತಿ 5 ಬೊಟ್ಟು ಇಡಲೇಬೇಕು. ಶ್ರೀ ಅನ್ನುವಂತಹ ಬೀಜಾಕ್ಷರಿ ಮಂತ್ರನ ಬರ್ಕೊಳ್ಳೇಬೇಕು. ಕೆಲವರು ಸುಣ್ಣ ಎಲ್ಲ ಹೊಡ್ಕೊಳ್ತಾರೆ. ಸುಣ್ಣ ಹೊಡೆದು ಅದು ರಂಗೋಲಿ ಡಿಸೈನ್ ಥರ ಎಲ್ಲ ಬರೀತಾರೆ. ಆ ಥರನೂ ಸಹ ಮಾಡ್ಕೋಬಹುದು. ನಾನು ಸ್ವಲ್ಪ ಸಿಂಪಲಾಗೇ ಈ ರೀತಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಅಂದರೆ ಎಲ್ಲದಕ್ಕಿಂತ ಶ್ರೇಷ್ಠ ಅಂತ ಅಂದರೆ ಈ ರೀತಿ ಮಾಡ್ಕೊಳ್ಳೋದೇ. ಹಾಗಾಗಿ ನೆಕ್ಸ್ಟು ಇದರದ್ದು ಒಂದು ಕೊರಳು ಏನಿದೆ ಮಡಿಕೆದು, ಅದ್ರ ಮೇಲೂ ಸಹ ನೀವು ಕುಂಕುಮದಿಂದ ಒಂದು 4 ಸೈಡು ಬಟ್ಟನ್ನ ಇಟ್ಕೊಳ್ಳಿ. ಈ ಪೂಜೆನ ಅಕ್ಷಯ ತೃತೀಯ ದಿನವೇ ಮಾಡಬೇಕು ಅಂತ ಎಲ್ಲ ಏನಿಲ್ಲ. ಪ್ರತಿ ಶುಕ್ರವಾರದ ದಿನ ಸಹ ನೀವು ಮಾಡ್ಕೋಬಹುದು. ಆದರೆ ಅಕ್ಷಯ ತೃತೀಯ ದಿನ ಮಾಡಿದ್ರೆ ಹೆಚ್ಚಿನ ಫಲಗಳನ್ನ ನೀವು ಪಡಿಬಹುದು. ಈಗ ಈ ರೀತಿ ಬೀಜಾಕ್ಷರಿ ಮಂತ್ರನೆಲ್ಲ ಬರೆದು ರೆಡಿ ಮಾಡಿ ಇಟ್ಕೊಂಡು ನಾನು ಮೊದಲಿಗೆ ಒಂದು ಪೀಠನ ಇಟ್ಕೊತಾ ಇದ್ದೀನಿ. ಈ ರೀತಿ ಪೀಠದ ಮೇಲೇ ನೀವು ಪ್ರತಿಷ್ಠಾಪನೆ ಮಾಡಬೇಕು. ಹಾಗೆಯೇ ಡೈರೆಕ್ಟಾಗಿ ನೆಲದ ಮೇಲೆ ಮಾಡೋ ಹಾಗಿಲ್ಲ. ಸೊ ಒಂದು ಪೀಠ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಕೆಂಪು ವಸ್ತ್ರನ ಹಾಕ್ಕೊಂಡಿರುವಂಥದ್ದು. ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದಂತಹ ಬಣ್ಣ ಅಂತ ಅಂದರೆ ಕೆಂಪು ಬಣ್ಣ. ಹಾಗಾಗಿ ನಾನು ಇಲ್ಲಿ ಕೆಂಪು ಕಲರ್ದೇ ಒಂದು ಬ್ಲೌಸ್ ಪೀಸ್ನ ಕಟ್ ಮಾಡಿ ಈ ರೀತಿಯಾಗಿ ಇಟ್ಕೊಂಡಿರುವಂಥದ್ದು. ಅದರ ಮೇಲೆ ನಾನು
ನಾನು ರಂಗೋಲಿ ಪುಡಿಯಿಂದ ಅಷ್ಟದಳ ಪದ್ಮ ರಂಗೋಲಿನ ಬಿಡಿಸ್ಕೊಳ್ತಾ ಇರುವಂಥದ್ದು. ರಂಗೋಲಿ ಪುಡಿಯಿಂದನೂ ಬಿಡಿಸ್ಕೊಳ್ಬಹುದು, ಇಲ್ಲ ಅಂತಂದರೆ ಅಕ್ಕಿ ಹಿಟ್ಟು ಬರುತ್ತಲ್ವ ಅದರಿಂದನೂ ಸಹ ನೀವು ಬಿಡಿಸ್ಕೊಳ್ಬಹುದು. ಅಷ್ಟದಳ ಪದ್ಮ ರಂಗೋಲಿ ಲಕ್ಷ್ಮಿಗೆ ಪ್ರಿಯವಾದಂತಹ ಒಂದು ರಂಗೋಲಿ, ಹಾಗಾಗಿ ಇದನ್ನೇ ಬಿಡಿಸ್ಕೊಬೇಕು, ಬೇರೆ ಇನ್ಯಾವುದನ್ನು ಸಹ ನೀವು ಬಿಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ರಂಗೋಲಿನೂ ಸಹ ಬಿಡಿಸ್ಕೊಂಡು ಆದ ನಂತರ ನಾನಿಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿಣದ ಪುಡಿ, ಚಿಟಿಕೆಯಷ್ಟು ಕುಂಕುಮದ ಪುಡಿ, ಹಾಗೆಯೇ ಒಂದು ಸ್ವಲ್ಪ ಅಕ್ಷತೆನ ಹಾಕ್ಕೊಂಡಿರುವಂಥದ್ದು. ಅದ್ರ ಮೇಲೆ ನಾನು ಒಂದು ಬಳೆನ ಇಟ್ಕೊತಾ ಇದ್ದೀನಿ. ಇದು ಆಪ್ಷನಲ್, ಇದನ್ನ ಇಡಲೇಬೇಕು ಅಂತ ಏನಿಲ್ಲ. ನಾನು ಯಾಕೆ ಇಟ್ಕೊಳ್ತಾ ಇದ್ದೀನಿ ಅಂದರೆ ಈ ಮಡಿಕೆ ಸರಿಯಾಗಿ ಕೂರಲ್ಲ, ಸ್ವಲ್ಪ ಉಂಟಾಡುತ್ತೆ. ಹಾಗಾಗಿ ನಾನು ಬಳೆ ಇಟ್ಬಿಟ್ಟು ಅದ್ರ ಮೇಲೆ ಈ ರೀತಿಯಾಗಿ ಇಟ್ಕೊಂಡ್ರೆ ಅದು ಕ್ಲೀನಾಗಿ ಒಂದು ಸೈಡ್ ಕೂರುತ್ತೆ ಅನ್ನೋ ಕಾರಣಕ್ಕೆ ನಾನು ಬಳೆನ ಯೂಸ್ ಮಾಡ್ಕೊಂಡಿರುವಂಥದ್ದು. ಇದನ್ನು ಇಡಲೇಬೇಕು ಅಂತ ಏನೂ ಇಲ್ಲ. ನೆಕ್ಸ್ಟ್ ಇದಕ್ಕೆ ನಾನು ಕಲ್ಲು ಉಪ್ಪನ್ನು ಹಾಕ್ಕೊಳ್ತಾ ಇರುವಂಥದ್ದು. ಕಲ್ಲು ಉಪ್ಪು ಮನೆಯಲ್ಲೇ ಡಬ್ಬದಲ್ಲಿ ಅರ್ಧಂಬರ್ಧ ಇದೆಯಲ್ವಾ, ಅದನ್ನೇ ಹಾಕ್ಬಿಡೋಣ ಅಂತ ಯಾವುದೇ ಕಾರಣಕ್ಕೂ ಅಂದ್ಕೊಬೇಡಿ. ಅವತ್ತಿನ ದಿನ ಹೊಸ ಪ್ಯಾಕೆಟೇ ತೊಗೊಂಬರ್ಬೇಕು, ಅದನ್ನು ಅಲ್ಲೇ ಕಟ್ ಮಾಡಿ ಅಲ್ಲೇ ಹಾಕೋಬೇಕು. ಇದು ತುಂಬಾ ಒಳ್ಳೆಯದು. ಸೊ ಕಲ್ಲು ಉಪ್ಪನ್ನು ಈ ರೀತಿ ಹಾಕೊಳ್ಳೋದ್ರಿಂದ ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು. ನಾನಿಲ್ಲಿ ಅರ್ಧದಷ್ಟು ಮಾತ್ರ ಹಾಕ್ಕೊಂಡಿರುವಂಥದ್ದು. ಕಲ್ಲುಪ್ಪು ಬದಲಾಗಿ ಬೇರೆ ಏನು ಆಪ್ಷನ್ ಇದೆ ಅಂತ ಅನ್ನೋದಾದರೆ ಅಕ್ಕಿನೂ ಸಹ ಹಾಕೋಬೋದು. ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋನಲ್ಲಿ, ಈ ರೀತಿಯಾಗಿ ಕಲ್ಲುಪ್ಪು ಬದಲಾಗಿ ನೀವು ಅಕ್ಕಿನೂ ಸಹ ಹಾಕೋಬಹುದಾಗುತ್ತೆ. ಬಟ್ ಉಪ್ಪು ತುಂಬಾ ಶ್ರೇಷ್ಠ ಅಲ್ವಾ, ಹಾಗಾಗಿ ನಾನಿಲ್ಲಿ ಉಪ್ಪನ್ನೇ ಸೇರಿಸ್ಕೊಂಡಿರುವಂಥದ್ದು. ಉಪ್ಪೆಲ್ಲ ಹಾಕಿದ್ಮೇಲೆ ಮಡಿಕೆಯಲ್ಲಿ ಅರ್ಧ ಭಾಗ ಮಾತ್ರ ಹಾಕೊಳ್ಳಿ, ತುಂಬ ಏನು ಹಾಕೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಅದ್ರ ಮೇಲೆ ಮತ್ತೆ ಕೆಂಪು ಬಟ್ಟೆನ ಈ ರೀತಿಯಾಗಿ ಫೋಲ್ಡ್ ಮಾಡಿ ಹಾಕ್ಕೊಳ್ತಾ ಇರುವಂಥದ್ದು. ಯಾಕೆ ಮತ್ತೆ ನಾನು ಕೆಂಪು ಕಲರ್ ವಸ್ತ್ರನ ಹಾಕ್ಕೊಂಡಿದ್ದೀನಿ ಅಂದರೆ ಉಪ್ಪು ಈ ಒಂದು ಗಾಳಿಗೆ, ಈ ಒಂದು ಹವಾಮಾನಕ್ಕೆ ಕರಗಿ ನೀರಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಮತ್ತೆ ವಸ್ತ್ರನ ಯೂಸ್ ಮಾಡಿರುವಂಥದ್ದು. ನೆಕ್ಸ್ಟು ಇನ್ನೂ ಒಂದು ಕೆಂಪು ಕಲರ್ ವಸ್ತ್ರನ ತೊಗೊಂಡಿದ್ದೀನಿ. ಅದಕ್ಕೆ ಒಂದೇ ಒಂದು ಬೆಳ್ಳಿ ಕಾಯಿನು, ಹಾಗೆಯೇ ಒಂದೇ ಒಂದು ಚಿನ್ನದ ಒಡವೆನ ಸೇರಿಸ್ಕೊಂಡಿರುವಂಥದ್ದು. ನೆಕ್ಸ್ಟು 2 ಹಳದಿ ಕಲರ್ ಬರುತ್ತೆ ನೋಡಿ ಕವಡೆ, ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 2 ಗೋಮತಿ ಚಕ್ರ ಅಂತ ಬರುತ್ತೆ ನೋಡಿ, ಅದನ್ನು ಸಹ ಸೇರಿಸ್ಕೊಂಡಿರುವಂಥದ್ದು. ನೆಕ್ಸ್ಟು 2 ಬಟ್ಲಡಿಕೆನೂ ಸಹ ಹಾಕೊಂಡಿದ್ದೀನಿ. ಪೂರ್ಣಫಲ ಅಡಿಕೆ ಅಂತ ಸಿಗುತ್ತೆ, ಅದು ಸಿಕ್ಕಿದ್ರೆ ಅದನ್ನು ಒಂದು ಹಾಕೋಬಹುದು. ನೆಕ್ಸ್ಟ್ ನಾನಿಲ್ಲಿ ಅರಿಶಿಣದ ಕೊಂಬನ್ನು ಸೇರಿಸ್ಕೊಂಡಿರುವಂಥದ್ದು. ಇವೆಲ್ಲವೂ ಸಹ ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳು, ಸೊ ಹಾಗಾಗಿ ಹಾಕೊಳ್ಳಿ. 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ, 2 ಗುಲಗಂಜಿ, ಹಾಗೆಯೇ 1-2 ಲವಂಗನೂ ಸಹ ಸೇರಿಸ್ಕೋಬೇಕು. ಆಮೇಲೆ 1-2 ಕಮಲದ ಬೀಜನೂ ಸಹ ಹಾಕ್ಕೊಂಡು ಒಂದು ಅರ್ಧ ಇಂಚು ಅಥವಾ 1 ಇಂಚಷ್ಟು ಲಾವಂಚ ಬೇರನ್ನು ಸಹ ಸೇರಿಸ್ಕೊಳ್ಳಿ. ಆಮೇಲೆ ಇದಕ್ಕೆಲ್ಲ ಹಾಕಿದ್ಮೇಲೆ ಒಂದು ಶ್ರೀಫಲ ಅಂತ ಸಿಗುತ್ತೆ ನಿಮಗೆ, ಗ್ರಂಥಿಕೆ ಅಂಗಡಿನಲ್ಲಿ ಕೇಳಿದ್ರೆ ಕೊಡ್ತಾರೆ, ಅದನ್ನು ಸಹ ನೀವು ಹಾಕ್ಕೊಳ್ಳಿ. ತುಂಬಾ ಒಳ್ಳೆಯದು ಶ್ರೀಫಲ ಹಾಕೊಳ್ಳೋದ್ರಿಂದ. ಸೊ ಇವಾಗ ನನ್ನ ಹತ್ರ ಇದಿಷ್ಟನ್ನೇ ಈ ರೀತಿಯಾಗಿ ಗಂಟಾಗಿ ಕಟ್ಕೊಂಡು ನಾನು ಇದಕ್ಕೆ ಅರಿಶಿನ ಮತ್ತು ಕುಂಕುಮ ಎರಡನ್ನೂ ಸಹ ಹಚ್ಕೊಬೇಕು ಈ ಒಂದು ಗಂಟಿಗೆ. ಸೊ ಎರಡನ್ನೂ ಹಚ್ಕೊಂಡು ನಾನು ಈ ಒಂದು ಮಡಿಕೆ ಏನು ರೆಡಿ ಮಾಡ್ಕೊಂಡಿದ್ದೆ ಅಕ್ಷಯ ಪಾತ್ರೆ, ಅದರೊಳಗಡೆ ಇಟ್ಟು ಪ್ರತಿಷ್ಠಾಪನೆ ಮಾಡ್ಕೋಬೇಕಾಗುತ್ತೆ. ಈ ಗಂಟನ್ನು ಮಡಿಕೆಗೆ ಇಡೋದಕ್ಕೂ ಮೊದಲು ಅರಿಶಿನ, ಕುಂಕುಮ, ಜವಾದು ಪೌಡರು ಹಾಗೆಯೇ ಅಕ್ಷತೆನ ಹಾಕೊಳ್ಳಿ. ಜವಾದು ಪೌಡರ್ನ ಎಲ್ಲ ಟೈಮು ಹಾಕೋತಾ ಇದ್ದೀನಿ ಅಂತಂದರೆ ಅದು ತುಂಬಾ ಪರಿಮಳ ಭರಿತ ಆಗಿರೋದ್ರಿಂದ ಲಕ್ಷ್ಮಿಯ ಆಕರ್ಷಣೆ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಸೇರಿಸ್ಕೊಳ್ತಾ ಇರೋದು ಅಷ್ಟೇನೆ. ಸ್ವಲ್ಪ ಅಕ್ಷತೆನೂ ಸಹ ಸೇರಿಸ್ಕೊಂಡು ಈಗ ನಾನು ಈ ಒಂದು ಗಂಟೆ ಏನು ಕಟ್ಕೊಂಡಿದ್ದೆ ಅದನ್ನು ಇಟ್ಟು ನಾವು ಪೂಜೆನ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕೆಂಪು ಬಟ್ಟೆಯಿಂದ ಗಂಟು ಕಟ್ಟಿನಾದರೂ ಸಹ ನೀವು ಇಟ್ಟು ಪೂಜೆನ ಮಾಡ್ಕೋಬಹುದು. ಇನ್ನೊಂದು ಆಪ್ಷನ್ ಅಂತ ಅಂದರೆ ಈ ರೀತಿ ಒಂದು ಪಾಟ್ಲಿ ಬ್ಯಾಗ್ ಅಂತ ಸಿಗುತ್ತೆ, ಈ ರೀತಿ ಒಂದು ಪೌಚು. ಸೊ ಈ ಥರದನ್ನು ಸಹ ತೊಗೊಂಡು ನೀವೆಲ್ಲ ಏನು ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳು, ಹಾಗೆಯೇ ಒಂಚೂರು ಚಿನ್ನ, ಒಂದು ಸ್ವಲ್ಪ ಬೆಳ್ಳಿ ಎಲ್ಲ ಏನು ಇಟ್ಕೊಂಡಿದ್ದೀರಾ ನೋಡಿ, ಅದನ್ನು ಈ ರೀತಿ ಈ ಬ್ಯಾಗಿಗೆ ಸಹ ಹಾಕ್ಕೊಂಡು ಫೋಲ್ಡ್ ಮಾಡಿ ಇದನ್ನೇ ಡೈರೆಕ್ಟಾಗಿಯೂ ಸಹ ನೀವು ಆ ಒಂದು ಅಕ್ಷಯ ಪಾತ್ರೆಗೆ ಹಾಕೋಬಹುದು. ಸೊ ಚಿನ್ನ ಬೆಳ್ಳಿ ಯಾವುದಾದ್ರೂ ಚಿಕ್ಕದೊಂದು ಮೂಗುತಿ ಇದ್ರೂ ಸರಿನೇ ಹಾಕೊಳ್ಳಿ. ಏಕೆ ಅಂತ ಅಂದರೆ ಮಹಾಲಕ್ಷ್ಮಿನ ಆಕರ್ಷಣೆ ಮಾಡೋದಕ್ಕೆ ಈ ರೀತಿ ಆದಷ್ಟು ಚಿನ್ನ ಬೆಳ್ಳಿಯಿಂದನೇ ಸಾಧ್ಯ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಂದರೆ ಶ್ರದ್ಧಾ ಭಕ್ತಿನೂ ಇರಬೇಕು. ಸೊ ಇದನ್ನೆಲ್ಲ ಹಾಕೊಳ್ಳೋದ್ರಿಂದ ಆ ತಾಯಿ ಮಹಾಲಕ್ಷ್ಮಿಯ ಆಕರ್ಷಣೆ ಆದಷ್ಟು ಬೇಗ ಆಗುತ್ತೆ ಅಂತ ಹೇಳೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇನೆ. ದೊಡ್ಡದಾಗಿರುವಂಥದ್ದೇ ಹಾಕಬೇಕು ಅಂತೇನಿಲ್ಲ, ಚಿಕ್ಕದು ಒಂದು ಚಿನ್ನದ ತುಂಡು ಇದ್ರೂ ಹಾಕೋಬೋದು. ಒಂದು ಚಿಕ್ಕದು ಒಂದು ಬೆಳ್ಳಿ ಕಾಲು ಗೆಜ್ಜೆ, ನಮ್ಮ ಕಾಲು ಚೈನಲ್ಲಿ ಉದುರೋಗ್ಬಿಟ್ಟಿರುತ್ತೆ ನೋಡಿ ಎಷ್ಟೊಂದು ಸತಿ ಕಾಲು ಚೈನಲ್ಲಿ ಇರುವಂತಹ ಗೆಜ್ಜೆ, ಸೊ ಅದು ಇದ್ರೂ ಸರಿನೇ ಸ್ವಲ್ಪ ಹಾಲಿನಿಂದ ಅದನ್ನು ಶುದ್ಧೀಕರಿಸಿ ಅದನ್ನು ಸಹ ಸೇರಿಸ್ಕೊಳ್ಬಹುದು. ಇವಾಗ ನಾನು ಯಾವ ರೀತಿ ಮಾಡ್ಕೊತಾ ಇದ್ದೀನಿ ಅಂದರೆ ಕೆಂಪು ವಸ್ತ್ರದಿಂದ ಕಟ್ಕೊಂಡಿರುವಂತಹ ಗಂಟಿನಿಂದನೇ ನಾನಿವತ್ತು ಪೂಜೆನ ಮಾಡ್ಕೊಳ್ತಾ ಇರುವಂಥದ್ದು. ನೆಕ್ಸ್ಟ್ ಅದಾದಮೇಲೆ 11 ರೂಪಾಯಿ ದುಡ್ಡನ್ನ ನಾನು ಇಟ್ಕೊಂಡಿರುವಂಥದ್ದು. ನೀವು 11 ರೂಪಾಯಿನಾದರೂ ಇಟ್ಕೊಳ್ಳಿ, ಇಲ್ಲ ಅಂತಂದರೆ ನೀವು ಸಾವಿರಾರು ಗಟ್ಟಲೆ ಎಷ್ಟು ದುಡ್ಡನ್ನಾದರೂ ಈ ಒಂದು ಅಕ್ಷಯ ಪಾತ್ರೆಗೆ ಹಾಕೋಬೋದು. ಯಾಕೆ ಅಂತ ಅಂದರೆ ಆವತ್ತಿನ ದಿನ ನಾವು ಏನೆಲ್ಲ ಹಾಕ್ತೀವಿ ಅಕ್ಷಯ ಪಾತ್ರೆ ಒಳಗಡೆ ಅದೆಲ್ಲ ಅಕ್ಷಯವಾಗುತ್ತೆ ಅಂತ ಅನ್ನುವಂತಹ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ ಅಷ್ಟೇನೆ.
ನೀವು ನಿಮ್ಮಿಷ್ಟದ ಪ್ರಕಾರ ಎಷ್ಟು ದುಡ್ಡು ಬೇಕಾದ್ರೂ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಎಷ್ಟಾದ್ರೂ ಸಹ ನೀವು ಅಕ್ಷಯ ಪಾತ್ರೆ ಒಳಗಡೆ ಇಟ್ಕೊಳ್ಬಹುದು. ಇಷ್ಟು ಸಿದ್ಧತೆ ಆದಮೇಲೆ ಇನ್ನು ನಾನು ದೀಪಗಳನ್ನ ಇಟ್ಕೊಂಡಿದ್ದೀನಿ. ದೀಪಕ್ಕೆ ತುಪ್ಪನ ಹಾಕೊಂಡಿರುವಂಥದ್ದು. ಆವತ್ತಿನ ದಿನ ತುಪ್ಪದ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಈಗ ದೀಪಗಳಿಗೂ ಸಹ ನಾನು ಪ್ಲೇಟ್ಗಳನ್ನ ಇಟ್ಕೊಂಡು ಅದ್ರ ಮೇಲೆ ದೀಪನ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ಆ ಪ್ಲೇಟ್ಗೆ ಸ್ವಲ್ಪ ಒಂದು 4 ಕಾಳಷ್ಟು ಅಕ್ಷತೆಯನ್ನು ಸಹ ಹಾಕ್ಕೊಂಡು ಆಮೇಲೆ ದೀಪನ ಇಟ್ಟು ಅದಕ್ಕೂ ಸಹ ಕುಂಕುಮನ ಇಟ್ಕೊಂಡು ನಾನು ರೆಡಿ ಮಾಡ್ಕೊಂಡು ಇನ್ನು ಈಗ ನಾನು ಕೆಂಪು ಕಲರ್ ಹೂವನ್ನ ಬಳಸ್ತಾ ಇದ್ದೀನಿ ಪೂಜೆಗೆ. ಮಹಾಲಕ್ಷ್ಮಿಗೆ ಪ್ರಿಯವಾದ ಕಲರ್ ಅಂತ ಅಂದರೆ ಕೆಂಪು ವಸ್ತ್ರ, ಕೆಂಪು ಕಲರು. ಹಾಗಾಗಿ ಕೆಂಪು ಕಲರ್ ಹೂವನ್ನ ಬಳಸೋದ್ರಿಂದ ತುಂಬಾ ಶ್ರೇಷ್ಠ ಅಂತ ಹೇಳ್ಬೋದು. ಹಾಗಾಗಿ ನಾನಿಲ್ಲಿ ನಮ್ಮ ಗಾರ್ಡನ್ನಲ್ಲಿ ಬಿಟ್ಟಿರುವಂತಹ ಯಾವೆಲ್ಲ ಕೆಂಪು ಕಲರ್ ಹೂಗಳು ನನಗೆ ಸಿಕ್ತು ಅದನ್ನೆಲ್ಲ ತೊಗೊಬಂದು ಇಟ್ಕೊಂಡಿದ್ದೀನಿ. ಹಾಗೆಯೇ ಮಲ್ಲಿಗೆ ಹೂವು ಸಹ ಬಳಸ್ಬೋದು. ಮಲ್ಲಿಗೆ ಹೂವು ಪರಿಮಳ ಭರಿತವಾದಂತಹ ಹೂವು ಆಗಿರೋದ್ರಿಂದ ಮಹಾಲಕ್ಷ್ಮಿಗೆ ಅರ್ಪಿಸೋದ್ರಿಂದ ತಾಯಿ ಮಹಾಲಕ್ಷ್ಮಿಯು ಬೇಗನೆ ಆಕರ್ಷಣೆಗೆ ಒಳಗಾಗ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಜವಾದು ಪೌಡರ್ ಇರ್ಬೋದು, ಶ್ರೀಗಂಧ ಇರ್ಬೋದು, ಹಾಗೆಯೇ ಮಲ್ಲಿಗೆ ಹೂವು ಈ ಥರದ್ದೆಲ್ಲ ಇಟ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಕಮಲದ ಹೂವು ಏನಾದರೂ ಸಿಕ್ತು ಅಂತ ಅಂದರೆ ಅದನ್ನು ಮಾತ್ರ ಮಿಸ್ ಮಾಡಲೇಬೇಡಿ. ತೊಗೊಂಬಂದು ಈ ಒಂದು ಅಕ್ಷಯ ಪಾತ್ರೆ ಮೇಲೆ ಇಟ್ಟು ನೀವು ಪೂಜೆನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಸೊ ಈಗ ನಾನು ದೀಪನೂ ಸಹ ಅಂಟಿಸ್ಕೊಂಡಿದ್ದಾಯಿತು, ಪೂಜಾ ಸಿದ್ಧತೆ ಎಲ್ಲ ಮುಗೀತು. ಸೊ ಈಗ ನಾನು ಈ ರೀತಿ ಪೂಜೆನ ನಾನು ಕಿಚನ್ನಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ವಿಡಿಯೋ ಶೂಟ್ ಮಾಡೋದಕ್ಕೆ ಇಲ್ಲೇ ಒಂದು ಜಾಗ ನನಗೆ ಸರಿ ಅಂತ ಅನಿಸ್ತು. ಹಾಗಾಗಿ ನೀವು ನಿಮ್ಮ ದೇವರ ಮನೆಯಲ್ಲಿ ಲಕ್ಷ್ಮೀ ಫೋಟೋದ ಎದುರುಗಡೆ ನೀವು ಈ ರೀತಿಯಾಗಿ ಪೂಜೆನ ಮಾಡ್ಕೋಬಹುದು. ಲಕ್ಷ್ಮೀ ಫೋಟೋ ಇತ್ತು ಅಂತ ಅಂದರೆ ಮಾಡ್ಕೊಳ್ಳಿ, ಇಲ್ಲ ಅಂತ ಅಂದರೂ ಪರವಾಗಿಲ್ಲ. ನಿಮ್ಮ ದೇವ್ರ ಮನೆಯಲ್ಲಿ ಯಾವ ಫೋಟೋ ಇದೆ ಪರವಾಗಿಲ್ಲ, ಅದ್ರ ಮುಂದೆನೇ ನಿಮ್ಮ ದೇವರ ಮನೆಗಳಲ್ಲಿ ಇಟ್ಕೊಂಡು ನೀವು ಪೂಜೆನ ಮಾಡ್ಕೋಬಹುದು. ಸೊ ಇವಾಗ ನೋಡಿ, ಇದಿಷ್ಟು ಪೂಜೆ ಆದಮೇಲೆ ನಾನು ಒಂದ್ಸತಿ ಗಂಧದ ಕಡೆಯಿಂದ ಎಲ್ಲ ಪೂಜೆ ಮಾಡ್ಕೊಂಡ ನಂತರ ಈಗ ಅಕ್ಷಯ ಪಾತ್ರೆ ಎದುರುಗಡೆ ಧಾನ್ಯಗಳನ್ನ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಯಾವತ್ತೂ ಸಹ ಧಾನ್ಯಗಳ ಕೊರತೆ ಆಗೋದಿಲ್ಲ ಅಂತ ಹೇಳ್ತಾರೆ. ಈ ರೀತಿ ಒಂದು ಬೌಲಲ್ಲಿ ಅಥವಾ ಒಂದು 4-5 ತರಹದ ಧಾನ್ಯಗಳನ್ನು ಸಹ ನೀವು ಇಟ್ಟು ಪೂಜೆ ಮಾಡೋದ್ರಿಂದ ಇನ್ನೂ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಆವತ್ತಿನ ದಿನ ಹೊಸದಾಗಿ ಧಾನ್ಯನ ತೊಗೊಂಬರೋದಿರ್ಬೋದು, ಯಾವೆಲ್ಲ ವಸ್ತುಗಳನ್ನ ತೊಗೊಂಬರ್ಬೇಕು ಅಂತ ನಾನು ಈಗ ಆಲ್ರೆಡಿ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂತ ಅಂದರೆ ನಾನು ಇಲ್ಲಿ ಒಂದು ಲಿಂಕ್ ಹಾಕ್ತೀನಿ, ಚೆಕ್ ಮಾಡಿ ನೋಡಬಹುದು. ಸೊ ಈಗ ನಾನು ಒಂದು ಬಟ್ಲಲ್ಲಿ ಅಕ್ಕಿನ ಹಾಕ್ಕೊಂಡು ಅದ್ರ ಮೇಲೂ ಸಹ ಒಂದು ಹೂನ ಇಟ್ಕೊಂಡು ಈ ರೀತಿಯಾಗಿ ಪೂಜೆನ ಮಾಡ್ಕೊಳ್ತಾ ಇರುವಂಥದ್ದು. ಇನ್ನು ಪೂಜೆಯ ನಂತರ ಅಕ್ಷಯ ಪಾತ್ರೆಯಲ್ಲಿ ಹಾಕಿರುವಂತಹ ವಸ್ತುಗಳನ್ನ ಏನು ಮಾಡೋದು ಅಂತ ಗೊಂದಲ ಇದ್ದರೆ ಇವಾಗ ಅದಕ್ಕೆ ನಾನು ಸೊಲ್ಯೂಷನ್ ಕೊಡ್ತೀನಿ. ನಾವು ಏನು ದುಡ್ಡನ್ನ ಹಾಕ್ಕೊಂಡಿರ್ತೀವಿ ನೋಡಿ, ನಾನು ಜಸ್ಟ್ 11 ರೂಪಾಯಿನ ಹಾಕಿದೆ. ನೀವು ಸಾವಿರಾರು ಗಟ್ಟಲೆ ದುಡ್ಡನ್ನ ಹಾಕ್ಕೊಂಡಿದ್ದೀರಾ ಅಂತ ಅನ್ನೋದಾದರೆ ಯಾವುದಾದ್ರೂ ಪುಣ್ಯ ಸ್ಥಳಗಳಿಗೆ ಭೇಟಿ ನೀಡ್ತೀರಾ, ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗ್ತೀರಾ, ಆ ಒಂದು ಖರ್ಚಿಗೆ ಉಪಯೋಗಿಸ್ಕೊಳ್ಳಿ. ಇಲ್ಲ ಅಂತ ಅಂದರೆ ದೇವರ ಪೂಜೆಗೆ ತೊಗೊಂಬರುವಂತಹ ತೆಂಗಿನಕಾಯಿ, ಬಾಳೆಹಣ್ಣು, ಪೂಜಾ ಸಾಮಾನಿಗೂ ಸಹ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ನೀವು ಯಾವುದಾದ್ರೂ ದೇವರ ಉಂಡಿಗೂ ಸಹ ಹಾಕ್ಕೊಳ್ಬಹುದು. ಇನ್ನು ಈ ಒಂದು ಗಂಟೆಯಲ್ಲಿ ಕಟ್ಟಿರುವಂತಹ ಲಕ್ಷ್ಮೀ ಪ್ರಿಯವಾದ ವಸ್ತುಗಳು, ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಅದನ್ನು ನಾವು ಮತ್ತೆ ಯೂಸ್ ಮಾಡ್ಕೋಬಹುದು. ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಇರ್ಬೋದು, ಅಥವಾ ಈ ಥರ ಅಕ್ಷಯ ತೃತೀಯ ಟೈಮಲ್ಲಿ, ಅಥವಾ ಯಾವುದಾದ್ರೂ ಒಂದು ದೇವರ ಈ ಥರ ಒಂದು ಪೂಜೆಗಳನ್ನ ಮಾಡ್ಕೊತಾ ಇದ್ದೀವಿ ಅಂತ ಅನ್ನೋದಾದರೆ ಆ ಟೈಮಲ್ಲಿ ನೀವು ಇದನ್ನು ಬಳಸ್ಕೊಳ್ಬಹುದು. ಇನ್ನು ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳನ್ನ ನೀವು ಇದೇ ರೀತಿ ಗಂಟನ್ನು ಕಟ್ಟಿಬಿಟ್ಟು ನೀವು ನಿಮ್ಮ ಬೀರುನಲ್ಲಿ ಅಥವಾ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಬಹುದು, ತುಂಬಾ ಒಳ್ಳೆಯದು. ಇಲ್ಲ ಅಂತ ಅಂದರೆ ನೀವು ಅದನ್ನೆಲ್ಲ ತೆಗೆದುಬಿಟ್ಟು ಹಾಗೆಯೇ ಎತ್ತಿಟ್ಕೊಳ್ಳಿ. ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ನೋಡಿ, ಆ ಟೈಮಲ್ಲಿ ನೀವು ಯೂಸ್ ಮಾಡ್ಕೊಳ್ಬಹುದು. ಇನ್ನು ಈ ಒಂದು ಕೆಂಪು ವಸ್ತ್ರ ಅಥವಾ ಈ ಒಂದು ಪಾಟ್ಲಿ ಬ್ಯಾಗ್ನ ಯೂಸ್ ಮಾಡ್ಕೊಳ್ಳಿ. ಪಾಟ್ಲಿ ಬ್ಯಾಗ್ ಅನ್ನೋದನ್ನು, ಕೆಂಪು ವಸ್ತ್ರ ಏನಿದೆ ನೋಡಿ ಅದನ್ನ ಗಂಟು ಕಟ್ಟಿರೋದಿರ್ಬೋದು, ಅಥವಾ ಈ ಉಪ್ಪಿನ ಒಂದು ಅಕ್ಷಯ ಪಾತ್ರೆ ಒಳಗಡೆ ಹಾಕಿರ್ಬೋದು, ಅಥವಾ ಪೀಠದ ಮೇಲೆ ಇಟ್ಟಿದ್ದೀವಿ ನೋಡಿ ಆ ಒಂದು ವಸ್ತ್ರ ಇರ್ಬೋದು. ಇದನ್ನೆಲ್ಲ ಹರಿಯೋ ನೀರಿಗೆ ಬಿಟ್ಟುಬಿಡಿ. ಇಲ್ಲ ಅಂತಂದರೆ ಯಾರೂ ತುಳಿದೇ ಇರುವಂತಹ ಜಾಗಕ್ಕೆ ನೀವು ಇದನ್ನು ಹಾಕ್ಬಿಡಿ. ಇನ್ನು ಮಡಿಕೆ ಒಳಗಡೆ ಇರುವಂತಹ ಒಂದು ಕಲ್ಲುಪ್ಪನ್ನು ಏನು ಮಾಡೋದು ಅಂದರೆ ಈ ರೀತಿ ಒಂದು ಪಾತ್ರೆಗೆ ಹಾಕೊಳ್ಳಿ. ನೆಕ್ಸ್ಟು ನೀವು ಇದಕ್ಕೆ ನೀರನ್ನು ಹಾಕ್ಕೊಂಡು ಆ ಒಂದು ಉಪ್ಪು ಕರಗಿದ ಮೇಲೆ, ಚೆನ್ನಾಗಿ ಕರಗಬೇಕು, ಆಮೇಲೆ ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ನೀರನ್ನು ಹಾಕ್ಬಿಡಿ. ಅದು ಗಿಡ ಇಲ್ಲ ಏನು ಮಾಡೋದು ಅಂತ ಅನ್ನೋದಾದರೆ ಯಾರು ತುಳಿದೇ ಇರುವಂತಹ ಜಾಗಕ್ಕೆ ನೀವು ಇದನ್ನು ಹಾಕ್ಕೊಳ್ಬಹುದು. ಇಲ್ಲಾಂದರೆ ಸಿಂಕ್ಗೂ ಸಹ ನೀವು ಚೆಲ್ಬಿಡಬಹುದು. ಇನ್ನು ನೀವು ಅಕ್ಷಯ ಪಾತ್ರೆನ ಅಕ್ಷಯ ತೃತೀಯ ದಿನ ಇಟ್ಟು ನೆಕ್ಸ್ಟ್ ಇಯರ್ವರೆಗೂ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತೀನಿ ಅನ್ನೋದಾದರೆ ಉಪ್ಪು ಸ್ವಲ್ಪ ನೀರಾಗೋ ಚಾನ್ಸಸ್ ಇರುತ್ತೆ ಮಡಿಕೆನಲ್ಲಿ. ಸೊ ಅವಾಗವಾಗ ಅದನ್ನು ನೀವು ಚೇಂಜ್ ಮಾಡಿಕೊಂಡು ಅದೇ ಒಂದು ಮಡಿಕೆನ ಇಟ್ಕೊಂಡು ನೀವು ವರ್ಷ ಪೂರ್ತಿ ಪೂಜೆನ ಮಾಡ್ಕೊಳ್ಬಹುದು. ಇಲ್ಲ ಅಂತಂದರೆ ಹೊಸದಾಗಿ ತಂದು ನೀವು ಶುಕ್ರವಾರದ ದಿನ ಪ್ರತಿಷ್ಠಾಪನೆ ಮಾಡಿ ಅದನ್ನು ಸಹ ಕಂಟಿನ್ಯೂ ಮಾಡ್ಕೊಳ್ಬಹುದು. ಸೊ ಇವಾಗ ನೋಡಿ, ಈ
ಒಂದು ವಸ್ತ್ರನೂ ಅದೇ ರೀತಿ ಮಾಡ್ಕೊಳ್ಳಿ. ನೆಕ್ಸ್ಟು ಅದರಲ್ಲಿರುವಂತಹ ರಂಗೋಲಿ ಪುಡಿ ಅಷ್ಟದಳ ಪದ್ಮ ರಂಗೋಲಿ ಹಾಕಿದೆ ನೋಡಿ, ಅದನ್ನು ಸಹ ಈ ನೀರಿನೊಟ್ಟಿಗೆ ಹಾಕೊಂಡ್ಬಿಟ್ಟು ನಾನು ಒಂದು ಗಿಡದ ಬುಡಕ್ಕೆ ಹಾಕೊಳ್ತಾ ಇರುವಂಥದ್ದು. ಇನ್ನು ಪೀಠ ಏನಿಟ್ಕೊಂಡಿದ್ರಿ ನೀವು ದೇವರ ಕೆಳಗಡೆ ಅದನ್ನು ಎತ್ತಿಟ್ಕೊಳ್ಳಿ, ಮುಂದೆ ನಿಮಗೆ ಪೂಜೆಗೆ ಯೂಸ್ ಆಗುತ್ತೆ. ಇನ್ನು ಅಕ್ಕಿ ಏನು ತೊಗೊಂಡಿದ್ರಿ ನೋಡಿ, ಅಥವಾ ಅಕ್ಕಿ ಇರ್ಬೋದು, ಬೇರೆ ಧನಧಾನ್ಯ ಇರ್ಬೋದು, ಅದನ್ನೆಲ್ಲ ನೀವು ಈ ಅಕ್ಕಿ ಆದರೆ ಅಕ್ಕಿ ಬಾಕ್ಸಲ್ಲಿ ಹಾಕೊಳ್ಳಿ. ಅಂದರೆ ಅಕ್ಕಿ ಇನ್ನಷ್ಟು ಹೆಚ್ಚಲಿ ಯಾವಾಗಲೂ ಮನೆಯಲ್ಲಿ ಅಂತ ಅನ್ನೋದು ಕಾರಣಕ್ಕೆ. ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಸ್ವೀಟ್ ರೆಸಿಪಿನ ಆ ಅಕ್ಕಿನ ಬಳಸ್ಕೊಂಡು ಮಾಡ್ಕೊಳ್ಳಿ. ಸೊ ಧಾನ್ಯಗಳನ್ನು ಅಷ್ಟೇನೆ ಮತ್ತೆ ಅಡುಗೆಗಳಿಗೆ ನೀವು ಬಳಸ್ಕೊಳ್ಬಹುದು. ಇನ್ನು ಮಡಿಕೆನ ಏನು ಮಾಡೋದು ಅಂತ ಅಂದರೆ ಹಾಲು ಕಾಯಿಸ್ಬಿಟ್ಟು ಎಪ್ಪಾಕೋದಕ್ಕೆ ಯೂಸ್ ಮಾಡ್ಕೊಳ್ಬಹುದು. ವರ್ಷ ಪೂರ್ತಿ ಅಕ್ಷಯ ಪಾತ್ರೆನ ನೀವು ಇಟ್ಕೊಂಡು ಪೂಜೆ ಮಾಡ್ಕೊಳ್ತೀರಾ ಅನ್ನೋದಾದರೆ ಒಳ್ಳೆಯದು, ಮಾಡ್ಕೊಳ್ಳಿ. ನೀವೇನಾದರೂ ಮಾಡ್ಕೊಳ್ಳಲ್ಲ, ವರ್ಷ ಆದಮೇಲಾದರೂ ತೆಗಿತೀವಿ ಆಮೇಲೆ ಏನು ಮಾಡೋದು ಅಂತ ಅನ್ನೋದಾದರೆ ಇದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ಎಪ್ಪಾಕೋದಕ್ಕಿರ್ಬೋದು ಅಥವಾ ನೀರು ಇಟ್ಕೊಂಡು ಕುಡಿಯೋದಕ್ಕಿರ್ಬೋದು. ಸೊ ಚೆನ್ನಾಗಿರುತ್ತೆ, ಆ ರೀತಿಯಾಗೂ ಸಹ ನೀವು ಯೂಸ್ ಮಾಡ್ಕೊಳ್ಬಹುದು. ಅಂದರೆ ಯಾವುದನ್ನು ಬಿಸಾಕುವಂತಹ ಅವಶ್ಯಕತೆ ಇರೋದಿಲ್ಲ, ಯಾಕೆಂದರೆ ನಾವು ಪೂಜೆ ಮಾಡಿರ್ತೀವಿ ಅಲ್ವಾ. ಆ ಒಂದು ಅಕ್ಷಯ ಪಾತ್ರೆನಲ್ಲೂ ಅಷ್ಟೇನೆ ಒಂದು ಪಾಸಿಟಿವಿಟಿ, ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಇರುತ್ತೆ. ಸೊ ಹಾಗಾಗಿ ಅದನ್ನು ಸಹ ನಾವು ರೀಯೂಸ್ ಮಾಡ್ಕೊಳ್ಬಹುದು. ಇನ್ನು ಮಂಗಳವಾರ ಆಗಿರಬಹುದು ಅಥವಾ ಶುಕ್ರವಾರ ಆಗಿರಬಹುದು ವಿಸರ್ಜನೆ ಮಾಡೋ ಹಾಗಿಲ್ಲ. ಸೊ ಇದಾಗಿತ್ತು ಇವತ್ತಿನ ಅಕ್ಷಯ ತೃತೀಯದ ನಾವು ಪಾತ್ರೆನ ಏನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂಥದ್ದು. ನಾನು ಎಲ್ಲ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ಸೊ ಫ್ರೆಂಡ್ಸ್, ನಿಮಗೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು.